ತುಂಬಾ ಜನ ಟರ್ಬೋ ಅಂದ್ರೆ ಏನು ಅನ್ನೋದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನೋಡಿ, ಫಸ್ಟ್ BS1 BS2 ಅಲ್ಲ ಇರ್ಬೇಕಾದ್ರೆ ಯಾವ ರೀತಿ ಇತ್ತು ಇಂಜಿನ್ ಅಂತ ಹೇಳ್ಬಿಟ್ಟು, ಇದೇ ಟರ್ಬೋನ ಒಂದು ಕಂಪ್ರೆಸರ್ ಬ್ಲೇಡ್. ಇಲ್ಲಿರೋದೇ ಕಂಪ್ರೆಸರ್. ಇದು ಕಂಪ್ರೆಸ್ ಮಾಡ್ತದೆ, ಇಲ್ಲಿಂದ ಏರ್ನ ಕಂಪ್ರೆಸ್ ಮಾಡಿ ಇದು ಇಂಟರ್ಕೂಲರ್ಗೆ ಕಳಿಸುತ್ತೆ. 2,00,000 RPM ಅಲ್ಲಿ ಸುತ್ತಾ ಇರುವಂತ ಒಂದು ಫ್ಯಾನ್ ನಾವು ಇಂಜಿನ್ ಆಫ್ ಮಾಡಿದ ತಕ್ಷಣ ಯಾವ ರೀತಿ ತನ್ನ ಕೆಲಸನ ಅದು ಎಂಡ್ ಮಾಡ್ಬೋದು, ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಸರ್, ಇವತ್ತಿನ ಒಂದು ವಿಡಿಯೋನಲ್ಲಿ ಟರ್ಬೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಸರ್. ಏನಕ್ಕೆ ಅಂದ್ರೆ ತುಂಬಾ ಜನ ಟರ್ಬೋ ಅಂದ್ರೆ ಏನು ಅನ್ನೋದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಈ ವೆಹಿಕಲ್ ನ ಡ್ರೈವ್ ಮಾಡಿದಾಗ ಏನಂತಾರೆ, ಟರ್ಬೋ ಓಪನ್ ಆದಾಗ ಒಂದು ಸ್ಪೀಡ್ ಅಂತ ಹೇಳ್ತಾರೆ, ಆಮೇಲೆ ಟರ್ಬೋ ಸೌಂಡ್ ಟೈಪ್ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಇನ್ ಕೆಲವರು ತಮ್ಮಿಷ್ಟಕ್ಕೆ ತಾವು ಗಾಡಿ ಓಡಿಸಿರ್ಬೇಕಾದ್ರೆ ಏನ್ ಟರ್ಬೋ ಓಪನ್ ಮಾಡಿಸ್ಬಿಟ್ಟಿದ್ಯಾ, ಗಾಡಿ ಈ ತರ ಹೋಗ್ತಾ ಇದೆಯಲ್ಲ ಅಂತ ಅಂತಾರೆ. ಇವತ್ತಿಗೂ ಆ ಮಾತುಗಳೆಲ್ಲ ತುಂಬಾ ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ. ಸೊ ಟರ್ಬೋ ಹೆಂಗೆ ಓಪನ್ ಮಾಡಿಸ್ತಾರೆ, ಟರ್ಬೋ ಹೆಂಗೆ ಸ್ಪೀಡು ಅಂದ್ರೆ ಸೌಂಡ್ ಚೇಂಜ್ ಆಗುತ್ತೆ ಅನ್ನೋದೆಲ್ಲ ಯಾವ್ಯಾವ ರೀತಿ ಜನ ಒಂದು ಕಲ್ಪನೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಟರ್ಬೋ ಅಂದ್ರೆ ಏನು ಅಂತ ಬೇಸಿಕ್ ನಾಲೆಜ್ ಒಂದು ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ BS1 BS2 ಅಲ್ಲ ಇರ್ಬೇಕಾದ್ರೆ ಯಾವ ರೀತಿ ಇತ್ತು ಇಂಜಿನ್ ಅಂತ ಹೇಳ್ಬಿಟ್ಟು, ಅವಾಗ ಇಂಜಿನ್ ನ ಮೇಲ್ಗಡೆನೆ ಇಲ್ಲಿ ಒಂದು ಏರ್ ಫಿಲ್ಟರ್ ಇತ್ತು. ಗಾಡಿ ಓಡುವಾಗ ಏನಾಗ್ತಿತ್ತು ಅಂದ್ರೆ ಏರ್ ಫಿಲ್ಟರ್ ಮುಖಾಂತರ ಇಂಜಿನ್ ಒಳಗೆ ಏರ್ ಹೋಗ್ತಾ ಇತ್ತು. ಅದು ಸಫಿಶಿಯಂಟ್ ಆಗಿ ಏರ್ನ ಕೊಡ್ತಾ ಇರಲಿಲ್ಲ. ಒಂದು ಇಂಜಿನ್ ಒಳಗೆ ಕಂಬಷನ್ ಆಗಿ ಏನ್ ಬೇಕು ಅಂತಂದ್ರೆ ಹೀಟ್ ಬೇಕು, ಫ್ಯೂಲ್ ಬೇಕು, ಅದಾದ ನಂತರ ಏರ್ ಬೇಕು. ಇಲ್ಲಿ ಫ್ಯೂಲ್ಸ್ ಕರೆಕ್ಟ್ ಸಪ್ಲೈ ಆಗ್ತಾ ಇತ್ತು, ಹೀಟ್ ಕೂಡ ಉತ್ಪತ್ತಿ ಆಗ್ತಾ ಇತ್ತು, ಆದ್ರೆ ಏರ್ ಬಂದು ಸರಿಯಾಗಿ ಸಪ್ಲೈ ಆಗ್ತಾ ಇರಲಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಫ್ಯೂಲ್ ಸರಿಯಾಗಿ ಬರ್ನ್ ಆಗದಂತೆ ಹೊರಗಡೆಗೆ PM, HC, CO, N2 ಇವೆಲ್ಲ ಈಚೆ ಬರ್ತಾ ಇತ್ತು. ಏನು ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಈಚೆ ಬರ್ತಾ ಇತ್ತು. ಇದನ್ನ ಹೆಂಗಾರು ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಒಳಗಡೆಗೆ ಸಫಿಶಿಯಂಟ್ ಆಗಿ ಗಾಳಿ ಬೇಕು ಅಂತೇಳಿ ಟರ್ಬೋನ ಇನ್ಸ್ಟಾಲ್ ಮಾಡೋದು ಸರ್. ಇಷ್ಟೇನೆ, ಇನ್ನೇನು ಅಲ್ಲ. ತುಂಬಾ ಜನಗಳು ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂದ್ರೆ ಟರ್ಬೋ ಅಂದ್ರೇನೆ ಏನೋ ಸಮಥಿಂಗ್ ಅಂತ ತಿಳ್ಕೊ. ಟರ್ಬೋ ನಥಿಂಗ್ ಬಟ್ ಏರ್ ಕಂಪ್ರೆಸರ್ ಅಷ್ಟೇನೆ. ಇವಾಗ ಒಬ್ರಿಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂತಂದ್ರೆ, ಇವಾಗ ಒಂದು ಮನೆಯಲ್ಲಿ ಅಪ್ಪ, ಅಮ್ಮ, ಮಗ 3 ಜನ ಇರ್ತಾರೆ. ಅಪ್ಪ ಮಾತ್ರ ದುಡಿತಾ ಇರ್ತಾರೆ, ಮಗ ಮತ್ತೆ ಅಮ್ಮ ಮನೆಯಲ್ಲೇ ಇರ್ತಾರೆ. ಆಗ ವರಮಾನ ಸ್ವಲ್ಪ ಕಮ್ಮಿ ಇರ್ತದೆ, ಖರ್ಚು ಸ್ವಲ್ಪ ಜಾಸ್ತಿ ಇರ್ತದೆ. ಅದಾದ ನಂತರ ಮಗನ ದುಡಿಯಕ್ಕೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅಪ್ಪನಿಗೆ ಸ್ವಲ್ಪ ವಿರಾಮ ಆಗುತ್ತೆ. ಸೊ ಮನೆಯಲ್ಲೂ ಕೂಡ ಖರ್ಚಿಗೆ ಸಫಿಶಿಯಂಟ್ ಆದಂತ ಒಂದು ಹಣ ಬರ್ತಾ ಇರ್ತದೆ. ಇದು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಅದೇ ರೀತಿನೇ ಮೊದಲು ಗಾಡಿಗೆ ಗಾಳಿ ಕಮ್ಮಿ ಬರ್ತಾ ಇತ್ತು, ಟರ್ಬೋ ಅನ್ನೋದು ಇನ್ಸ್ಟಾಲ್ ಮಾಡಿದಾಗ ಇಂಜಿನ್ ಒಳಗಡೆಗೆ ಗಾಳಿ ಅನ್ನೋದು ಸಫಿಶಿಯಂಟ್ ಆಗಿ ಬರ್ತಾ ಇದೆ ಅನ್ನೋದು ಅರ್ಥ. ಸೊ ಇಷ್ಟೇನೆ ಟರ್ಬೋ ಅನ್ನೋದಕ್ಕೆ, ಇನ್ನೇನು ಇಲ್ಲ. ತುಂಬಾ ಜನ ಟರ್ಬೋ ಓಪನ್ ಮಾಡಿಸಿದ್ಯಾ ಅಂತ ಅಂತಾರೆ. ಅದು ಇಂಜಿನ್ ನ ಒಂದು ಭಾಗ. ಇದನ್ನ ಯಾವುದೇ ಕಾರಣಕ್ಕೂ ಯಾರೂ ಯಾವ ತರನು ಓಪನ್ ಮಾಡ್ಸಕ್ಕಾಗೋದಿಲ್ಲ. ಟರ್ಬೋನ ತೆಗ್ಸೋದಾಗ್ಲಿ ಓಪನ್ ಮಾಡ್ಸೋದಾಗ್ಲಿ ಏನು ಕೂಡ ಆಗೋದಿಲ್ಲ. ನೋಡಿ, ಒಂದು ಟರ್ಬೋ ಬಂದು ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ಇಂಜಿನ್ ನಲ್ಲೇನೆ ಫಿಕ್ಸ್ ಆಗಿರೋಂತ ನನ್ನ ಮೇಲೆ ತೋರಿಸ್ಕೊಡ್ತೀನಿ. ಇದು ಗಾಳಿನ ತಗೊಳ್ಳುವಂತ ಭಾಗ. ಏರ್ ಫಿಲ್ಟರ್ ಮುಖಾಂತರ ಗಾಳಿನ ತಗೊಂಡು ಏನ್ ಮಾಡ್ತದೆ ಅಂದ್ರೆ ಕಂಪ್ರೆಸ್ ಮಾಡ್ತದೆ, ಇಂಜಿನ್ಗೆ ಕಂಪ್ರೆಸ್ ಮಾಡ್ತದೆ. ಇಂಟರ್ಕೂಲರ್ ಮುಖಾಂತರ ಇಂಜಿನ್ ಒಡೆ ಹೋಗಿ ಕಂಬಷನ್ ನಡೆದು ಅದಾದ ನಂತರ ಏನಾಗುತ್ತೆ ಅಂದ್ರೆ ಟರ್ಬೈನ್ ವೀಲ್ ಸುತ್ತಿ, ಅಂದ್ರೆ ಇಲ್ಲಿ ಹೊರಗಡೆ ಬರ್ತಿರುವಂತ ಎಕ್ಸಾಸ್ಟ್ ಗಾಳಿನ ಏನ್ ಮಾಡ್ತದೆ ಅಂದ್ರೆ ತೆಗೆದು ಎಕ್ಸಾಸ್ಟ್ ಗ್ಯಾಸ್ ನ ಈಚೆಗೆ ಬಿಡ್ತದೆ. ಒಳಗಡೆ ಕಂಪ್ರೆಸ್ ಮಾಡಿ ತಗೊಂಡಿದ್ದು ಇಂಟರ್ಕೂಲರ್ ಮುಖಾಂತರ ಒಡೆ ಹೋಗಿ ಇಂಜಿನ್ ಒಡೆ ಬಂದು ಅದಾದ ನಂತರ ಎಕ್ಸಾಸ್ಟ್ ಮಾಡೋದೇನೆ ಟರ್ಬೋನ ಕೆಲಸ, ಇನ್ನೇನು ಅಲ್ಲ. ಅದನ್ನ ನಾನು ನಿಮ್ಗೆ ಇಲ್ಲಿ ಯಾವ ರೀತಿ ಇದೆ ಅಂತ, ತುಂಬಾ ಜನ ಟರ್ಬೋನ ನೋಡೇ ಇಲ್ಲ, ತುಂಬಾ ಜನ ಟರ್ಬೋನ ನೋಡಿರ್ತಾರೆ, ಕೆಲಸ ಮಾಡೋದು ಹೆಂಗೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಅಂತ ಹೇಳಿ ಇವಾಗ ಒಂದು ಸಣ್ಣ ಡೆಮೋನ ನಾನು ತೋರಿಸ್ತೀನಿ. ಆ ತರ ಸರ್, ಒಂದು ವೆಹಿಕಲ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿಂದ ಏರ್ ಫಿಲ್ಟರ್ ಮುಖಾಂತರ ಏರ್ನ ತಗೊಳುತ್ತೆ ಸರ್. ಓಕೆನಾ? ಇಲ್ಲಿ ತಗೊಂಡಂತದ್ದು ನೋಡಿ, ಇಲ್ಲಿ ಇದೇ ಟರ್ಬೋನ ಒಂದು ಕಂಪ್ರೆಸರ್ ಬ್ಲೇಡ್. ಇಲ್ಲಿರೋದೇ ಕಂಪ್ರೆಸರ್. ಇದು ಕಂಪ್ರೆಸ್ ಮಾಡ್ತದೆ, ಇಲ್ಲಿಂದ ಏರ್ನ ಕಂಪ್ರೆಸ್ ಮಾಡಿ ಇದು ಇಂಟರ್ಕೂಲರ್ಗೆ ಕಳಿಸುತ್ತೆ. ಈ ಇಂಟರ್ಕೂಲರ್ ಮುಖಾಂತರ ಅದೇನಾಗುತ್ತೆ ಅಂದ್ರೆ ಇನ್ಲೆಟ್ ವಾಲ್ಗೆ ಹೋಗುತ್ತೆ. ಈ ಇನ್ಲೆಟ್ ಅಲ್ಲಿ ಕಂಬಷನ್ ನಡೆದಂತದ್ದು ಮತ್ತೇನಾಗುತ್ತೆ ಅಂತಂದ್ರೆ ಟರ್ಬೈನ್ಗೆ ಬಂದು ಈಚೆಗೆ ಬರುತ್ತೆ. ಇದು ವೆಹಿಕಲ್ ಸ್ಟಾರ್ಟ್ ಆಗಿದ ತಕ್ಷಣ ಯಾವಾಗ ಇಗ್ನಿಷನ್ ಆನ್ ಮಾಡ್ತೀರಾ ಆ ಸೆಕೆಂಡ್ ಅಲ್ಲೇನೆ ಇಲ್ಲಿ ಏರ್ನ ತಗೊಂಡು ಕಂಪ್ರೆಸ್ ಮಾಡಿ ಇಂಟರ್ಕೂಲರ್ಗೆ ಹೋಗಿ ಇನ್ಲೆಟ್ ವಾಲ್ಗೆ ಹೋಗಿ ಇದು ಈಚೆ ಬರುತ್ತದೆ. ಇದು ಯಾವುದೇ ಕಾರಣಕ್ಕೂ 10 ನಿಮಿಷ ಬಿಟ್ಟು, 1/4 ಗಂಟೆ ಬಿಟ್ಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಆಗುವಂಥದ್ದು. ಒಂದು ಸಲ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಟರ್ಬೈನ್ ಆಗಿರ್ಲಿ, ಕಂಪ್ರೆಸರ್ ಬ್ಲೇಡ್ ಆಗಿರ್ಲಿ, 2,00,000 RPM ಅಲ್ಲಿ ಸುತ್ತ ಸ್ಟಾರ್ಟ್ ಆಗ್ಬಿಡ್ತದೆ. ಇವಾಗ ತುಂಬಾ ಜನಕ್ಕೆ ನಾನು ಹೇಳಿರೋದೇನು ಅಂತಂದ್ರೆ, ಒಂದು ಸಲ ನಿಮ್ಮ ವೆಹಿಕಲ್ ನ ಸ್ಟಾರ್ಟ್ ಮಾಡಿದಾಗ ಬೆಳಿಗ್ಗೆ ಹೊತ್ತು 1 ನಿಮಿಷಗಳ ಕಾಲ ಐಡ್ಲಿಂಗ್ ಅಲ್ಲಿ ಬಿಡಬೇಕು ವೆಹಿಕಲ್ ನ ಅಂತ. ಏನಕ್ಕೆ ಅಂತಂದ್ರೆ ಈ ಟರ್ಬೋ ಮತ್ತೆ ಟರ್ಬೋ ಏನಿದೆ ಅದರಲ್ಲಿ 2 ಫ್ಯಾನ್ ಗಳಿರ್ತದೆ.
2 ಫ್ಯಾನ್ಗಳ ಮಧ್ಯದಲ್ಲಿ ಒಂದು ಸಣ್ಣ ರಾಡ್ ಇರ್ತದೆ. ಈ ರಾಡ್ ಏನಂತಂದ್ರೆ ಆಯಿಲ್ ಸರ್ಕ್ಯುಲೇಷನ್ ಆಗ್ಬೇಕು ಈ ರಾಡ್ಗೆ, ಆಯ್ತಾ. ಕ್ರ್ಯಾಂಕ್ ಕೇಸ್ ಅಲ್ಲಿ ಇರುವಂತ ಆಯಿಲ್ ಟರ್ಬೋ ಇದಕ್ಕೆ ಬರಬೇಕು ಅಂತಂದ್ರೆ ಸರ್ಟನ್ ಟೈಮ್ ತಗೊಳುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಫ್ಯಾನ್ ಅಲ್ಲಿ ಸ್ಟಾರ್ಟ್ ಆಗಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆಯಿಲ್ ಬರೋರ್ಗು ನಾವು ಸುತ್ತಲ್ಲ ಅಂತ ಟರ್ಬೋ ಯಾವ್ದೇ ಕಾರಣಕ್ಕೂ ಡಿಲೇ ಮಾಡೋದಿಲ್ಲ. ಸ್ಟಾರ್ಟ್ ಆಗಿದ ತಕ್ಷಣ ಏರ್ ತಗೊಳಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಫ್ಯಾನ್ ಸುತ್ತ ಸ್ಟಾರ್ಟ್ ಆಗ್ಬಿಡುತ್ತೆ, ಬ್ಲೇಡ್ ಸುತ್ತ ಸ್ಟಾರ್ಟ್ ಆಗುತ್ತೆ. ಅವಾಗ ಈ ಒಂದು ತಿನ್ನಾಗಿರುವಂತ ಈ ಒಂದು ರಾಡ್ ಏನಾಗುತ್ತೆ ಅಂದ್ರೆ ತನ್ನ ಕೆಲಸ ಶುರು ಮಾಡ್ತದೆ. ಅದಕ್ಕೆ ಅವಾಗ ಆಯಿಲ್ ನ ನೆಸೆಸಿಟಿ ಇರ್ತದೆ. ಆಯಿಲ್ ಬರೋದಕ್ಕೆ ಹೆಚ್ಚು ಕಮ್ಮಿ 1 ನಿಮಿಷಗಳ ಕಾಲ ತಗೊಳ್ಳೋದಿಲ್ಲ, ಬಟ್ 1 ನಿಮಿಷಗಳ ಕಾಲ ಬೇಕು. ಸರ್ಕ್ಯುಲೇಷನ್ ಆಗಿ ಅದು ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ 1 ನಿಮಿಷಗಳ ಕಾಲ ಬೇಕು. ಸೊ ಈ 1 ನಿಮಿಷಗಳ ಕಾಲ ಏನಕ್ಕೆ ಅಂತಂದ್ರೆ ಟರ್ಬೋಗೆ ಆಯಿಲ್ ಸಪ್ಲೈ ಆಗ್ಬೇಕು ಅಂತ. ಟರ್ಬೋಗೆ ಅಂತಂದ್ರೆ ಟರ್ಬೋಗಲ್ಲ, ಆ ಒಂದು ರಾಡ್ಗೆ ಬಂದು ಸಪ್ಲೈ ಆಗ್ಬೇಕು ಅಂತ. ಇದು ಒಂದು ಪಾರ್ಟ್. ಆದ್ರೆ ವೆಹಿಕಲ್ ನ ನಿಲ್ಲಿಸಿದಾಗ ಏನಕ್ಕೆ 1 ನಿಮಿಷಗಳ ಕಾಲ ವೆಹಿಕಲ್ ನ ಐಡಿಂಗ್ ಅಲ್ಲಿ ಬಿಡಬೇಕು ಇಂಜಿನ್ ಅಂತ. ಮನೆಯಲ್ಲಿರುವಂತ ಫ್ಯಾನು ಸಾಧಾರಣ ಒಂದು 5 ಸ್ವಿಚ್ ನಲ್ಲಿ ಅಂದ್ರೆ ಸ್ಪೀಡ್ ನಲ್ಲಿ ನಾವು ಓಡಿಸಿ ಆಫ್ ಮಾಡಿದ ತಕ್ಷಣ ನಿಂತೋಗ್ಬಿಡಲ್ಲ ಅದು. ಅದನ್ನು ಕೂಡ ಸರ್ಟನ್ ಸೆಕೆಂಡ್ಸ್ ತಗೊಂಡೇ ನಿಂತ್ಕೊಳ್ಳೋದು. ಬರೀ ಸಾಧಾರಣ ಒಂದು RPM ಅಲ್ಲಿ ಸುತ್ತುವಂತ ಫ್ಯಾನ್ ಏನೇ ಸುಮಾರು ರೌಂಡ್ ಆದ್ಮೇಲೆ ನಿಂತ್ಕೊಳ್ಳುತ್ತೆ ಅಂತಂದಾಗ 2 ಲಕ್ಷ RPM ಅಲ್ಲಿ ಸುತ್ತುತ್ತಾ ಇರುವಂತ ಒಂದು ಫ್ಯಾನ್ ನಾವು ಇಂಜಿನ್ ಆಫ್ ಮಾಡಿದ ತಕ್ಷಣ ಯಾವ ರೀತಿ ತನ್ನ ಕೆಲಸನ ಅದು ಎಂಡ್ ಮಾಡ್ಬೋದು, ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಅವಾಗ ಎಷ್ಟೇ ದೂರ ನಾವು ಗಾಡಿ ಓಡಿಸ್ಕೊಂಡು ಬಂದು ಗಾಡಿನ ನಿಲ್ಲಿಸಿದಾಗ ಟರ್ಬೋ ಬಂದು ತನ್ನ ಫ್ಯಾನ್ ಯಥಾರ್ಥ ಸ್ಥಿತಿಗೆ ಬರಬೇಕು ಅಂತಂದ್ರೆ 1 ನಿಮಿಷಗಳ ಕಾಲ ಐಡ್ಲಿಂಗ್ ಅಲ್ಲಿ ಬಿಡಬೇಕು. ಆ 1 ನಿಮಿಷಗಳ ಕಾಲ ಐಡ್ಲಿಂಗ್ ಅಲ್ಲಿ ಬಿಟ್ಟಲ್ಲೇ ಆ ಫ್ಯಾನ್ ಬಂದು ಯಥಾರ್ಥ ಸ್ಥಿತಿಗೆ ಬಂದು ನಿಂತ್ಕೊಂಡಾದ ನಂತರ ನಾವು ಇಂಜಿನ್ ನ ಆಫ್ ಮಾಡಬೇಕು. ಅವಾಗ ನಿಮ್ಮ ವೆಹಿಕಲ್ ನ ಟರ್ಬೋನ್ ಲೈಫ್ ಬಂದು ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ಟರ್ಬೋ ಫೇಲಿಯರ್ ಆಗಿ ಸ್ಮೋಕ್ ಗಳಲ್ಲಿ ವ್ಯತ್ಯಾಸ ಕಾಣ್ತದೆ, ಮೈಲೇಜ್ ಅಲ್ಲೂ ಕೂಡ ವ್ಯತ್ಯಾಸ ಕಾಣ್ತದೆ, ಏರ್ ಸರ್ಕ್ಯುಲೇಷನ್ ಕೂಡ ವ್ಯತ್ಯಾಸ ಕಾಣ್ತದೆ. ಇದನ್ನ ತಿಳ್ಕೊಂಡು ಯಾವತ್ತು ವೆಹಿಕಲ್ ನ ನೀಟಾಗಿ ಮೇಂಟೈನ್ ಮಾಡಿ ಸೇಫ್ ಆಗಿ ಡ್ರೈವ್ ಮಾಡಿ. ಥ್ಯಾಂಕ್ ಯು.